ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಜಲತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಇವತ್ತು ಶಿವಮೊಗ್ಗದಲ್ಲಿದ್ದೀವಿ. ಇಲ್ಲಿ ಒಂದು ಪೂರ್ತಿ ಪರಿಸರ ಸ್ನೇಹಿ ಮನೆ ಇಲ್ಲಿ ನಡೀತಾ ಇದೆ. ಈ ಒಂದು ಮನೆಗೆ ಮಳೆ ನೀರು ಕೊಯ್ಲು, ಬೋರ್ವೆಲ್ ರೀಚಾರ್ಜು ಮಾಡುವಂಥ ಕೆಲಸವನ್ನು ನಮ್ಮ ಇಡೀ ತಂಡದಿಂದ ಇವತ್ತು ಕೆಲಸ ಮಾಡ್ತಾಯಿದ್ವಿ. ಮುಖ್ಯವಾಗಿ ಮುರಳೀಧರ್ ಸರ್ನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅವರು ಹೈಸ್ಕೂಲ್ನ ಹೆಡ್ ಮಾಸ್ಟರ್ ಆಗಿದ್ದಾರೆ. ಅವರು ಒಂದು ಪರಿಸರ ಸ್ನೇಹಿ ಮನೆ ಕಟ್ಟಬೇಕಂತಲೇ ಅವ್ರದ್ದೊಂದು ಉದ್ದೇಶ ಇತ್ತು. ಆ ಮನೆ ಬಗ್ಗೆ ನಾನು ಹೇಳೋಕ್ಕಿಂತಲೂ ಅವರಿಂದಲೇ ಮಾಹಿತಿ ಇದ್ದಾಗ. ಮೇಡಮ್, ನಿಮಗೂ ನಮಸ್ಕಾರ. ನಿಮ್ಮ ಮನೆಯ ವಿವರ ನೀವೇ ಪರಿಚಯ ಮಾಡ್ಕೊಂಡ್ಬಿಡಿ. ನನ್ನ ಹೆಸರು ಮುರಳೀಧರ್ ಅಂತ ಹೇಳ್ಬಿಟ್ಟು, ನಮ್ಮ ಮನೆಯವರು ಉಮಾರ್ ಡಿ ಅಂತ ಹೇಳ್ಬಿಟ್ಟು. ನಾವು ಪ್ರಥಮತಃ ಮನೆಯನ್ನು ಇಕೋ ಫ್ರೆಂಡ್ಲಿ ಅಂದರೆ ಮಡ್ ಹೌಸ್ನ ಕಾನ್ಸೆಪ್ಟ್ನಲ್ಲೇ ಮನೆಯನ್ನು ಕಟ್ಟಬೇಕು ಅಂಥೇಳಿ ಆ ಒಂದು ಕಾನ್ಸೆಪ್ಟ್ನಲ್ಲಿ ಮನೆ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ದು. ಸೊ ಮುಖ್ಯವಾಗಿರೋದೇನು ಅಂತಂದರೆ, ನಾವೊಂದು ಮನೆ ನಿರ್ಮಾಣ ಅಂತಂದರೆ ನಮ್ಮ ಸುತ್ತಮುತ್ತಲಿರುವಂಥ ಮಟೀರಿಯಲ್ಗಳನ್ನು, ಸಂಪನ್ಮೂಲಗಳನ್ನು ಬಳಸ್ಕೊಂಡೇ ಮನೆ ಕಟ್ಟಿ ನಾವು ಅದನ್ನು ಅನುಭವಿಸ್ಬೇಕು. ಮತ್ತು ಈ ಪುನಃ ಈ ಮನೆ ಭೂಮಿಗೆ ತಲುಪಬೇಕು ಅನ್ನೋ ಒಂದು ಮಹದಾಸೆಯಿಂದ ಸ್ಥಳೀಯವಾಗಿ ಮಣ್ಣನ್ನು ಬಳಸ್ಬಿಟ್ಟು ಇಲ್ಲೇ ಬ್ರಿಕ್ಸನ್ನು ತಯಾರು ಮಾಡಿಸ್ಬಿಟ್ಟು ಅದಕ್ಕೆ ಏನು ಪ್ರಪೋರ್ಷನ್ನು ಬೇಕೋ ಆ ಥರ ನೈಸರ್ಗಿಕವಾಗಿ ವಸ್ತುಗಳನ್ನು ಬಳಸ್ಕೊಂಡು ಬ್ರಿಕ್ಸನ್ನು ತಯಾರು ಮಾಡಿ ಈ ಮನೆ ನಿರ್ಮಾಣಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ವಿ. ಬೇಸಿಕಲಿ ನಮಗೆ ಆ ಇನ್ಸ್ಪಿರೇಷನ್ ಆಗಲಿಕ್ಕೆ ಕಾರಣ ಏನು ಅಂತಂದರೆ ದೇವರಾಜ್ ರೆಡ್ಡಿ ಸರು. ಯಾಕೆಂದರೆ ಇಷ್ಟೆಲ್ಲ ಮನೆ ಮಾಡಿದ್ರು ಕೂಡ ನಾವು ನೀರನ್ನು, ಅಮೂಲ್ಯವಾಗಿರ್ತಕ್ಕಂಥ ಜೀವಜಲ ಅದು, ಆ ಜೀವಜಲ ಆಗಿರ್ತಕ್ಕಂಥ ಮಳೆ ನೀರನ್ನು ಈ ಮನೆಯಲ್ಲಿ ಮಳೆ ನೀರು ಸಂಗ್ರಹ ಮನೆಯಲ್ಲೇ ಮಾಡಿಕೊಂಡು ಆ ನಂತರದಲ್ಲಿ ಆ ನೀರನ್ನ ಹೊರಗಡೆ ಕೂಡ ಇಂಗಿಗುಂಡಿ ಥರ ಮಾಡ್ಕೊಂಡ್ಬಿಟ್ಟು ಪುನಃ ಆ ನೀರು ಭೂಮಿಯನ್ನೇ ಸೇರಿಕೊಳ್ಳಲಿಕ್ಕೆ ಈ ರೀತಿಯಾಗಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅದ್ರ ಜೊತೆಗೆ ದೇವರಾಜ್ ರೆಡ್ಡಿ ಸರ್ ಅವರು ತುಂಬ ಅತ್ಯುತ್ತಮವಾಗಿರ್ತಕ್ಕಂಥ ಸಲಹೆಯನ್ನು ಕೊಟ್ಟಿದ್ದಕ್ಕೆ ನಾವು ಇನ್ಸ್ಪಿರೇಷನ್ ಆಗಿಬಿಟ್ಟು ನಮ್ಮ ಮನೇಲಿ ಆ ಒಂದು ಇಡೀ ವ್ಯವಸ್ಥೆಯನ್ನು ಅವ್ರ ತಂಡದಲ್ಲಿ ಬಂದುಬಿಟ್ಟು ನಮಗಿಲ್ಲೆಲ್ಲ ಮಾಡಿಕೊಟ್ಟಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ಪುನಃ ಈ ಮನೆಯಲ್ಲಿ ಹೊರಗಡೆ ಟೆಂಪ್ರೇಚರ್ಗೂ ಮನೆಯಲ್ಲಿ ಒಳಗಡೆ ಟೆಂಪ್ರೇಚರ್ಗೆ ಭಾಳಷ್ಟು ವ್ಯತ್ಯಾಸ ಇರುತ್ತೆ. ಸೊ ನಮಗಿಲ್ಲಿ ಎ ಸಿ ಅವಶ್ಯಕತೆಯೇ ಬರೋದಿಲ್ಲ. ಮತ್ತು ಇದೊಂದು ಮನೆಯ ಸೌಂದರ್ಯ ಇಡೀ ಮಣ್ಣಿನ ಮನೆ ಆಗಿರೋದ್ರಿಂದ ಮಣ್ಣೇ ನಮಗೆ ಸೌಂದರ್ಯ ಆಗುತ್ತೆ. ನಾವು ಹೆಚ್ಚುವರಿ ವಸ್ತುಗಳನ್ನು ಖರೀದಿ ಮಾಡಿಬಿಟ್ಟು ನಾವು ಮನೆಗೆ ತರೋಂಥದ್ದು ಅವಶ್ಯಕತೆ ಬರೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡಿ ಈ ಒಂದು ಮಣ್ಣಿನ ಮನೆಯನ್ನು ಕಟ್ಟಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾಯಿದ್ವಿ. ಥ್ಯಾಂಕ್ ಯು ಸೊ ಮಚ್. ಓಕೆ, ಇದ್ರ ಜೊತೆಯಲ್ಲಿ ಇನ್ನೊಂದು ವಿಶೇಷವಾಗಿ ಮನೆಗೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದು ಆರ್ಕಿಟೆಕ್ಚರ್ ಸಲಹೆ ಪ್ರಕಾರನೇ. ಹಾಗೆ ಮೇಸ್ತ್ರಿ ಕೂಡ ಈ ಮನೇಲಿ ನಮ್ಮ ಮನೇಲಿ ಕಟ್ಟಬೇಕಾದ್ರೆ ಸರ್ ರ್ಯಾಮ್ ಡರ್ತ್ ತರಲೇಬೇಕು ಸರ್ ಅಂತ. ಅವ್ರಿಗೆ ರ್ಯಾಮ್ ಡರ್ತ್ ಅಂದರೆ ಭಾರಿ ಖುಷಿ ಮೇಸ್ತ್ರಿಗೆ. ನಾವಿಲ್ಲಿ ಮನೆ ಕಟ್ಟಬೇಕಾದ್ರೆ ಏನಂದರೆ ತುಂಬ ಎಂಜಾಯ್ ಮಾಡ್ತೀವಿ ಮನೇಲಿ. ಯಾಕೆಂದರೆ ಆ ಕಟ್ತಾ ಅದ್ರದ್ದು ಅನುಭವಿಸ್ದಾಗಲೇ ಗೊತ್ತಾಗೋದು ಅಂತ, ಅಷ್ಟು ಖುಷಿ ಆಗ್ತಾ ಹೋಗುತ್ತೆ. ಕುಟ್ಟಿ ಗೋಡೆ ಮಾಡೋಕ್ಕೆ ಪದ್ಧತಿ ನಮ್ಮಲ್ಲೆಲ್ಲ ಹಳೆಯ ಪದ್ಧತಿ ಇತ್ತು. ಅದನ್ನು ಮುದ್ದೆ ಗೋಡೆ ಅಂತ ಮಾಡ್ತಾಯಿದ್ರು. ಅದನ್ನು ಟೆಕ್ನಿಕಲಾಗಿ ಮಾಡಿದರೆ ಹೇಗೆ ಅಂಥೇಳಿ ಅದಕ್ಕೆ ನಾವು ಫ್ರೇಮ್ ತಂದುಬಿಟ್ಟು 9 ಇಂಚಿಗೆ ಫ್ರೇಮ್ ತಂದುಬಿಟ್ಟು ಪ್ರಪೋರ್ಷನ್ ರೆಡಿ ಮಾಡಿಬಿಟ್ಟು 1 ಅಡಿಗೆ ಅಂದರೆ 12 ಇಂಚಿಗೆ ಹಾಕಿರೋ ಮಣ್ಣನ್ನು 6 ಇಂಚಿಗೆ ಏನು ಕೊಡ್ತಾರೆ, ಅದನ್ನು ದಮಾಸ್ ಮಾಡ್ತೀವಿ ಅಂತೀವಿ ನಾವು ನಮ್ಮ ಸ್ಥಳೀಯ ಭಾಷೆಯಲ್ಲಿ. ಆ ದಮಾಸ್ ಮಾಡಿಬಿಟ್ಟು 6 ಇಂಚಿಗೆ ಇಳಿಸ್ತಾ ಹೋಗ್ತಾರೆ. ಸೊ ಆ ಥರದ್ದು ಗೋಡೆಯನ್ನು ಕೂಡ ನಾವು ಫಸ್ಟ್ ಫ್ಲೋರಲ್ಲಿ ತಂದಿದ್ವಿ, ಗ್ರೌಂಡ್ ಫ್ಲೋರಲ್ಲೂ ಕೂಡ ತಂದಿದ್ದಾವೆ. ಆ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಯಾಕೆಂದರೆ ಒಂದು ಚಿಕ್ಕದು ಇಟ್ಟಿಗೆ ಮಾಡೋದಕ್ಕೂ ಅದು ಆ್ಯಕ್ಚುಲಿ ನಾವು ರ್ಯಾಮ್ ಡರ್ತ್ ಮಾಡಿರೋದು, ಕುಟ್ಟಿ ಗೋಡೆ ಮಾಡಿರೋದು ಏನಪ್ಪ ಅಂದರೆ 4 ಅಡಿ ಎತ್ತರ, 8 ಅಡಿ ಉದ್ದ. ಅದೇ ಒಂದು ಚಿಕ್ಕ ಇಟ್ಟಿಗೆ ಮೆಜರ್ಮೆಂಟು 9 ಇಂಚು 7 ಇಂಚು ಇರುತ್ತೆ. ಅದನ್ನು ನಾವು 4 ಅಡಿಗೂ ಮತ್ತು 8 ಅಡಿಗೂ ರ್ಯಾಮ್ ಡರ್ತ್ ಮಾಡಿ ನಾವು ಗೋಡೆನ ಮಾಡಿದ್ದೀವಿ. ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಮತ್ತು ಅದ್ರದ್ದು ಏನಪ್ಪ ಅಂದರೆ ಯಾವ ಪೇಂಟು ಬೇಡ, ಏನೂ ಬೇಡ. ಅದನ್ನು ಸ್ಟಾರ್ಟಿಂಗ್ ಮಾಡಿದಾಗ ಕೊನೆವರೆಗೂ ಅದನ್ನ ಮೇಂಟೆನೆನ್ಸ್ ಮಾಡಿದ್ರೆ ಸಾಕು. ಆ ನಂತರದಲ್ಲಿ ನಾವು ಮನೆಯನ್ನು ನಾವು ಬಳಸ್ತಾ ಹೋಗ್ತೀವಿ. ಆ ರೀತಿಯಾಗಿ ಪ್ರಯತ್ನ ಮಾಡಿದ್ದು ಚೆನ್ನಾಗಿ ಬಂದಿದೆ. ಅದ್ರ ರಿಸಲ್ಟ್ ಕೂಡ ರ್ಯಾಮ್ ಡರ್ತ್ ಅಂತ ಹೇಳ್ಬಿಟ್ಟು ಆ ರ್ಯಾಮ್ ಡರ್ತ್ ಕಾನ್ಸೆಪ್ಟಲ್ಲಿ ಪೂರ್ಣ ಮನೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಮನೆ. ಅದು ಹೌದು. ಅದ್ರ ಜೊತೆಗೇ ಈ ಮನೆ ಸೌಂದರ್ಯವನ್ನು ಹೆಚ್ಚಿಸಬೇಕು ಅಂದರೆ ಈ ಮನೆಗೆ ಹಸಿರೇ ಇದು ಕಾನ್ಸೆಪ್ಟ್. ಇದಕ್ಕೆ ಈ ಮನೆಗೆ ಜೊತೆಗೆ ಗಿಡ ಮರ ಇಲ್ಲ ಅಂತಂದರೆ ಮನೆಗೆ ಅಷ್ಟು ಶೋಭೆ ಅಂದರೆ ಇದು ತರಬೇಕು, ಮೆರುಗು ಕೊಡುತ್ತೆ ಅಂತೇಳಿ. ಹಸಿರಿದ್ರೆ ಮೆರುಗು ಜಾಸ್ತಿ ಅಂತೇಳಿ. ಹಾಗಾಗಿ ಸ್ವಲ್ಪ ಭಾಗ ನಾವು ಮುಂದ್ಗಡೆ ನಾವು ಗಿಡಗಳನ್ನು ಹಾಕಲಿಕ್ಕೆ ನಮ್ಮ ಆರ್ಕಿಟೆಕ್ಚರು ಪ್ಲ್ಯಾನ್ ಮಾಡಿದ್ದಾರೆ. ನಾವು ಅಲ್ಲೂ ಗಿಡಗಳನ್ನು ಹಾಕ್ತೀವಿ. ಜೊತೆಗೆ ಏನಪ್ಪ ಅಂದರೆ ಇಂಟೀರಿಯರ್ ಕಾನ್ಸೆಪ್ಟ್ ಇಲ್ಲಿ ಜಾಸ್ತಿ ಅದೇ ಕೊಡುತ್ತೆ ನಮಗೆ. ಹಾಗಾಗಿ ಒಳಗಡೆ ಹಸಿರುಗಳನ್ನು ಜಾಸ್ತಿ ತರೋಕ್ಕೋಸ್ಕರನೇ ಸಾಕಷ್ಟು ಅವಕಾಶವನ್ನು ಮಾಡಿಕೊಟ್ಟಿದ್ದಾವೆ. ಆ ಗಿಡಗಳನ್ನೆಲ್ಲ ಒಳಗಡೆ ಇಂಟೀರಿಯರ್ ಗಾರ್ಡನ್ಗಳನ್ನು ಪಾಟ್ಗಳಲ್ಲಿ ಹಾಕೋದು, ಮತ್ತು ಎಲ್ಲಿ ಸಾಧ್ಯ ಅಷ್ಟು ಅಲ್ಲಿ ಗಿಡಗಳನ್ನು ಹಾಕಿ ಹಸಿರೀಕರಣ ಮಾಡಲಿಕ್ಕೆ ಈ ಪ್ರಯತ್ನ ಕೂಡ ಈ ಮನೆಯಲ್ಲಿ ನಾವು ಪ್ಲ್ಯಾನನ್ನು ಮಾಡಿದ್ದೇವೆ. ಆ ಜೊತೆಗೆ ಗೋಡೆ
ಮನೆಗೆ ಆದಷ್ಟು ಗೋಡೆಗಳನ್ನು ಕಡಿಮೆ ಮಾಡಬೇಕು ಅಂತ ಒಂದು ಉದ್ದೇಶ ಇತ್ತು. ಯಾಕಂದರೆ ಹೆಚ್ಚು ಗೋಡೆಗಳು ಜಾಸ್ತಿ ಇದ್ದಷ್ಟು ಏನಾಗುತ್ತೆ, ಶಾಖವನ್ನು ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾಗಿ ನಾವು ಹೆಚ್ಚು ಗಾಳಿ ಎಲ್ಲ ಕಡೆ ವಾತಾವರಣ ಚೆನ್ನಾಗಿ ಗಾಳಿ ಇದು ವಾತಾವರಣ ತಂಪಾಗಿರಬೇಕು, ಗಾಳಿ ಚೆನ್ನಾಗಿ ಎಲ್ಲ ಕಡೆ ಓಡಾಡಬೇಕು ಅನ್ನೋ ಉದ್ದೇಶಕ್ಕೆ ನಾವು ಆದಷ್ಟು ಕಡಿಮೆ ಗೋಡೆಗಳನ್ನು ನಾವು ತಂದಿದ್ದೀವಿ ಮನೆಗೆ. ಗೋಡೆಗಳು ಕಡಿಮೆ ಮಾಡಿರೋದ್ರಿಂದ ಮನೆ ಏನಾಗುತ್ತೆ, ಬಂದವರೆಲ್ಲ ಅದೇ ಅಂತಾರೆ, 30-50 ಸೈಟಲ್ಲಿ ಇಷ್ಟು ದೊಡ್ಡ ಮನೆ ಕಟ್ಟಿದ್ದೀರಾ ನೀವು ಅಂತ. ಯಾಕಂದರೆ ವಾಲ್ಲೆಸ್ ಆಗಿರೋದ್ರಿಂದ, ಕಡಿಮೆ ಗೋಡೆಗಳ ಬಳಕೆ ಆಗಿರೋದ್ರಿಂದ ಮನೆ ತುಂಬ ದೊಡ್ಡದಾಗಿ ಒಂಥರ ಏನೋ ದೊಡ್ಡ ಅರಮನೆ ಥರ ಕಾಣುತ್ತೆ. ಈಗ ನಮ್ಮ ಮಟ್ಟಿಗೆ ಅದು ಅರಮನೆನೇ ಅಂತ ಅನಿಸ್ತಾ ಇದೆ, ಆ ಥರ ಕಾಣುತ್ತೆ, ದೊಡ್ಡದಾಗಿ ಕಾಣುತ್ತೆ. ಆಮೇಲೆ ಹೆಚ್ಚು ವಾಲ್ಗಳು ಕಡಿಮೆ ಇರೋದ್ರಿಂದ ಚೆನ್ನಾಗಿ ಎಲ್ಲ ಕಡೆನೂ. ಮತ್ತು ನಮ್ಮ ಈ ಮನೆ ವಿಶೇಷ ಇನ್ನೊಂದು ಅಂತಂದರೆ, ನಾವು ಈ ಹಾಲ್ನಲ್ಲಿ ಇರೋರು ಎಲ್ಲರೂ ಎಲ್ಲ ಕಡೆಯಿಂದ ಮೇಲ್ಗಡೆ ಇದ್ದವರು ಎಲ್ಲಿದ್ದಾರೆ ಎಲ್ಲರೂ ಸಹ ಗೊತ್ತಾಗುತ್ತೆ. ಎಲ್ಲದಕ್ಕೂ ಒಂದೊಂದಕ್ಕೊಂದೊಂದು ಲಿಂಕನ್ನು ನಾವು ಕಲ್ಪಿಸ್ಕೊಟ್ಟಿದ್ದೀವಿ. ಹಾಲಲ್ಲಿ ಇದ್ದವರನ್ನ ಪ್ರತಿ ಒಂದು ಕಡೆಯೂ ನಾವು ನೋಡ್ಬೋದು. ಎಲ್ಲಿ ಮೇಲ್ಗಡೆ ಇದ್ದವರು ಹಾಲಲ್ಲಿ ಯಾರು ಕೂತಿದ್ದಾರೆ ಏನು ಅಂತ ಎಲ್ಲದಕ್ಕೂ ಪರಿಶೀಲನೆ ಮಾಡೋ ಥರ ಅವಕಾಶ ಕೊಟ್ಟಿದ್ದೀವಿ. ಆಮೇಲೆ ಮತ್ತೆ ಸ್ಕೈಲೈಟನ್ನು ಬಿಡಿಸಿದ್ದೀವಿ. ಮನೆ ಮೇಲ್ಗಡೆಯಿಂದ ಚೆನ್ನಾಗಿ ಬೆಳಕು ಬರಬೇಕು ಅಂತ ಹಾಲಿಗೆ, ಮತ್ತು ಇಲ್ಲಿ ಕೋಟಿಯಾಡಿ ಬಿಡಿಸಿದ್ದೀವಿ. ಅದು ಅಡುಗೆ ಮನೆಗೂ ಸಹ ಬರೋ ಹಾಗಿದೆ. ಆಮೇಲೆ ಎಲ್ಲ ಮತ್ತೆ ಈ ಕಡೆ ಬಾತ್ರೂಮು ಎಲ್ಲೂ ಸಹ ಕತ್ಲಾಗಬಾರ್ದು, ಆ ಥರ ನಾವು ಎಲ್ಲ ಕಡೆ ಗಾಳಿ ಬೆಳಕಿನ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಆಮೇಲೆ ಜೊತೆಗೆ ನಮಗೆ ಈ ಕಾನ್ಸೆಪ್ಟ್ ಅಂತ, ಒಂದು ಮನೆ ಅಂದಾಗ ನನ್ನ ಜಾಗ ಚಿಕ್ಕದೈತೆ, ನನ್ನ ಜಾಗ ದೊಡ್ಡದೈತೆ ಅದಲ್ಲ. ನಮ್ಮ ಕೈಯಲ್ಲಿ ಇಷ್ಟು ಜಾಗ ಇದೆ, ಈ ಜಾಗವನ್ನು ಹೇಗೆ ವರ್ಕೌಟ್ ಮಾಡ್ತೀವಿ ಅನ್ನೋದ್ರ ಮೇಲೇ ಡಿಪೆಂಡ್ ಆಗುತ್ತೆ. ಸೊ ಹಂಗಾಗಿ ನಮ್ಮ ಚಿಕ್ಕ ಜಾಗ ದೊಡ್ಡ ಜಾಗ ಅನ್ನೋದಕ್ಕಿಂತ ಈಗ ದೊಡ್ಡ ಜಾಗ ಇರುತ್ತೆ, ಚಿಕ್ಕದಾಗಿ ಚಿಕ್ಕ ಡೈಮೆನ್ಷನಲ್ಲಿ ಕಟ್ಟಿ ಜಾಸ್ತಿ ಗೋಡೆಗಳು ಮಾಡಿದಾಗ ಚಿಕ್ಕದಾಗೆ ಕಾಣಿಸುತ್ತೆ. ಕಡಿಮೆ ಜಾಗನ ಆ ರೀತಿ ಆಗುತ್ತೆ. ನಾವು ಆ ಜಾಗನ ಎಷ್ಟು ಚೆನ್ನಾಗಿ ಪ್ಲ್ಯಾನಾಗಿ ಮಾಡೋದ್ರ ಮೇಲೇ ಈ ಮನೆ ಚೆನ್ನಾಗಿ ಆಗುತ್ತೆ. ಸೊ ಹಂಗಾಗಿ ಸಾಧ್ಯವಾದಷ್ಟು ಗೋಡೆಗಳು ಕಮ್ಮಿ ಮಾಡಿದಾಗ ಆವಾಗ ಆ ಮನೆ ತುಂಬ ಚೆನ್ನಾಗಿ ಮೂಡ್ ಬರುತ್ತೆ. ಸರ್, ಮೇಡಮ್ ಸಾಕಷ್ಟು ಮಾಹಿತಿ ಹಂಚ್ಕೊಂಡ್ರಿ. ಈಗ ನಿಮ್ಮ ಇಷ್ಟು ಮಾತುಗಳು ಕೇಳಿದ ಮೇಲೆ ನಮ್ಮ ಚಾನಲಲ್ಲಿ 1,65,000 ಜನ ಇದ್ದಾರೆ ಸಬ್ಸ್ಕ್ರೈಬರ್ಸ್. ಅದರಲ್ಲಿ ತುಂಬ ಜನ ನಾವು ಹಿಂದೆ ಕೆಲವು ವೀಡಿಯೋಗಳು ಹಾಕಿದ್ವಿ. ನನಗಂತೂ ತುಂಬ ಫೋನ್ಗಳು ಬರ್ತಾಯಿತ್ತು, ಸರ್ ಎಲ್ಲಿ ನಾವು ನೋಡಬೇಕು, ವಿಳಾಸ ಕೊಡಿ, ನಮಗೊಂದು ಸ್ವಲ್ಪ ಮಾಹಿತಿ ಕೊಡ್ತಾರಾ ಅಂತಂದೇಳಿ ಸಾಕಷ್ಟು ಕೇಳ್ತಾಯಿದ್ರು. ಈಗ ನೀವು ನಿಮ್ಮ ಅಡ್ರೆಸ್ ಶೇರ್ ಮಾಡ್ಕೊಳ್ಳೋಕೆ ಏನೋ ಅಭ್ಯಂತರ ಇದೆಯಾ? ಓಕೆ ಹಾಂ, ಜಸ್ಟ್ ನಿಮ್ಮ ವಿಳಾಸ ಅಡ್ರೆಸ್ ಸ್ವಲ್ಪ ಇದೆ. ಓಕೆ, ಖಂಡಿತ. ನಮಗೊಂದು ಮಹದಾಸೆ ಏನು ಅಂತಂದರೆ, ನನ್ನ ಸುತ್ತಮುತ್ತ ಇರೋಂಥವ್ರು ಎಲ್ಲರೂ ಕೂಡ ಇದೇ ಕೆಂಪು ಮನೆನೇ ಕಾಣಿಸ್ಬೇಕು ಅಂತ. ಯಾಕಂದರೆ ಈ ಸಿಮೆಂಟ್ ನೋಡಿ ಈ ಹೀಟನ್ನು ನೋಡಿ ಎಷ್ಟು ಲಾಸ್ ಮಾಡ್ತಿದ್ವಲ್ಲ ಪ್ರಕೃತಿಗೆ ಅಂತ ಅನಿಸುತ್ತೆ. ಟೆಂಪ್ರೇಚರ್ ಜಾಸ್ತಿನೇ ಮಾಡ್ತಾಯಿದ್ವಿ. ಸೊ ಅಂಥದ್ದನ್ನು ನಾವು ಪ್ರಕೃತಿಗೆ ನಾವು ಇಷ್ಟೆಲ್ಲ ಶ್ರಮ ಪಡ್ತೀವಿ, ದುಡಿತಾ ಇದ್ವಿ. ನಮ್ಮಿಂದ ನಾವು ಪ್ರಕೃತಿಗೆ ನಾವು ಕೊಡಲೇಬೇಕಾಗುತ್ತೆ. ಸತ್ಯ ಕಂಡು ಹೌದು ಸರ್, ಹೌದು ಹೌದು ಸರ್, ಹೌದು. ಈಗ ನಾವು ಮರ್ತೋಗ್ಬಿಟ್ಟಿದ್ವಿ, ನಮ್ಮ ಮೂಲನೇ ಮರ್ತಾ ಇದ್ವಿ. ಆ ಮೂಲನ ಮರಿಬಾರ್ದು ಯಾವತ್ತೂ, ಅದನ್ನ ನೆನ್ಪು ಮಾಡ್ಕೋಬೇಕು. ಆ ರೀತಿಯ ಖಂಡಿತ ತಾವೆಲ್ಲರೂ ಕೂಡ ಏನು ಅಂದರೆ 1000 ಜನ ಅಲ್ಲ 2000 ಜನ ಇದು ನೋಡ್ತಾರೆ, ಆದರೆ ಕಟ್ಟೋರು ಏಕೈಕ ವ್ಯಕ್ತಿ ಮಾತ್ರನೇ. ಇದೊಂದು ನಾವು ಸತ್ಯ ಕಂಡುಕೊಂಡಿದ್ದಾವೆ. ಎಲ್ಲರೂ ಕೇಳ್ತಾರೆ, ಹೌದಾ ಹಾಗೆ ಅಂತ ಕೇಳ್ತಾರೆ. ಕೇಳ್ಕೊಂಬಿಟ್ಟು ಅಷ್ಟಕ್ಕೆ ಅಲ್ಲಿಗೆ ಕರ್ಗೋಗ್ಬಿಡುತ್ತೆ. ಅದು ಪ್ರಯತ್ನ ಅಂತ ಹೋಗ್ತಾರೆ ಆ ಕಡೆ. ಆ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಇಡಲ್ಲ, ಒಂದೇ ಒಂದು ಹೆಜ್ಜೆ ಆ ಕಡೆ ಇಟ್ಟರೆ ನಾವು ಪೂರ್ಣ ಆ ಕಡೆಗೆ ನಾವು ಹೋಗಿ ತಿಳ್ಕೊಂಡು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಖಂಡಿತ ಸಕ್ಸಸ್ ಇದೆ. ಕಡಿಮೆ ಬಡ್ಜೆಟಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಅದ್ಭುತವಾಗಿರೋ ಮನೆ, ಕನಸಿನ ಮನೆಯನ್ನು ನಮ್ದು ಹಾಕ್ಸ್ಕೋಬೋದು. ಮತ್ತು ಸಂತೃಪ್ತಿಯಾಗಿ ನೆಮ್ಮದಿಯಾಗಿ ಕೂಡ ನಾವು ಆ ಮನೆಯನ್ನು ಅನುಭವಿಸ್ಬೋದು. ಆ ಥರದ್ದು ಮನೆ ಖಂಡಿತ ತಮ್ಮೆಲ್ಲರದಾಗಲಿ. ಸಂಕಲ್ಪ ಮಾಡಬೇಕು, ಅದ್ರ ಬಗ್ಗೆ ಜ್ಞಾನ ತಿಳ್ಕೊಳ್ಳಿ, ಒಂದು ಹೆಜ್ಜೆ ಇಡಿ, ತಾನಾಗಿ ತಾನೇ ಸರವಾಗಿ ಅದು ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ಆ ಥರದ್ದು ಮಣ್ಣಿನ ಮನೆಯನ್ನು ಈಕೋ ಫ್ರೆಂಡ್ಲಿ ಬೇಸಲ್ಲಿ ಮಡ್ ಬ್ರಿಕ್ಸ್ ಹೌಸನ್ನು ಖಂಡಿತ ಕಟ್ಟಿ. ಧನ್ಯವಾದಗಳು ಸರ್. ನಿಮ್ಮ ವಿಳಾಸ? ನನ್ನ ಹೆಸರು ಮುರಳೀಧರ್ ಅಂತ ಹೇಳ್ಬಿಟ್ಟು. ನಮಗಿದು ಬನಶಂಕರಿ ಲೇಔಟು, ತಾವರೆಕೊಪ್ಪದ ಹತ್ರ ಬರುತ್ತೆ. ಸಾಗರ ರಸ್ತೆಗೆ ಬಸ್ ಸ್ಟ್ಯಾಂಡಿಂದ 10 ಕಿಲೋಮೀಟರ್ ಆಗುತ್ತೆ. ಶಿವಮೊಗ್ಗ ಬಸ್ ಸ್ಟ್ಯಾಂಡಿಂದ 10 ಕಿಲೋಮೀಟರ್. ಇಡೀ ಸಾಗರ ರಸ್ತೆ, ಪ್ರೆಸೆಂಟ್ ಕಾಲೇಜಿಂದ ಸ್ವಲ್ಪ ಮುಂದೆ ಬಂದರೆ ಗಿರಿದೀಪಂ ಇಂಗ್ಲೀಷ್ ಹೈಸ್ಕೂಲ್ ಇರುತ್ತೆ. ಅದರ ಆಪೋಸಿಟ್ಟೇ ಲೇಔಟ್ ಇದೆ. ಆ ಲೇಔಟ್ ಬನಶಂಕರಿ ಲೇಔಟ್ ಅಂಥೇಳಿ. ತಾವರೆಕೊಪ್ಪು ಕೂಡ ತುಂಬ, ಇದು ತಾವರೆಕೊಪ್ಪ ಗ್ರಾಮಕ್ಕೆ ಸೇರಿದೆ. ಇದೇ ಗ್ರಾಮಕ್ಕೆ ಸೇರಿದೆ. ಸೊ ಈ ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ ನಾವು. ಓಕೆ ಸರ್, ನಿಮ್ಮ ಸೆಲ್ ಫೋನ್ ಸಂಖ್ಯೆ? 8217356796. ಈ ನಂಬರ್ಗೆ ಕಾಲ್ ಮಾಡಿದರೆ ಯಾವ ಟೈಮ್ ಹೇಳ್ಬಿಡಿ, ಯಾಕಂದರೆ ನೀವು ಮೊದಲೇ ಹೈಸ್ಕೂಲ್. ಹಾಂ ಸರ್, ನಾವಿಗೆ ಕಾಲ್ ಮಾಡಿದರೆ ನೀವು ಮೆಸೇಜ್ ಮಾಡಿ ದಯಮಾಡಿ. ಯಾಕಂದರೆ ನಾವು ವರ್ಕ್ ಶೆಡ್ಯೂಲಲ್ಲಿ ಇರೋದ್ರಿಂದ ನಮಗೆ ಕಮ್ಯುನಿಕೇಷನ್ಗಿಂತ ಖಂಡಿತ ಬನ್ನಿ. ನಾವು ಇಲ್ಲಿಗೆ ಎಷ್ಟೇ ಫೋನಲ್ಲಿ ಮಾತಾಡಿದ್ರೆ ನನಗೆ ಕೇಳ್ತಾರೆ, ನಮ್ಮ ಸ್ನೇಹಿತರೆಲ್ಲ ಕೇಳ್ತಾರೆ, ಏನು ಚೆನ್ನಾಗಿ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ ಅಂತ. ಆದರೆ ಯಾವುದು ಇನ್ಫಾರ್ಮೇಷನ್ಗಿಂತ ನೀವು ಬಂದು ಕಣ್ಮುಂದೆ ನೋಡಿ, ಮುಟ್ಟು ನೋಡಿ.
ಖಂಡಿತ ನೀವು ಅದನ್ನು ನೋಡಿದ ತಕ್ಷಣ ನಿಮಗೆ ಮಾಹಿತಿ, ನಮಗೆ ನಾನು ಮಾತಾಡೋದಕ್ಕಿಂತ ಮನೆಯೇ ಮಾತಾಡಿಬಿಟ್ಟಿರುತ್ತೆ. ಹೆಚ್ಚುವರಿ ಮಾಹಿತಿ ಬೇಕಂದರೆ ಖಂಡಿತ ನಾವು ಮಾಹಿತಿನ ಕೊಡ್ತೇವೆ. ಹಾಗೇನಾದರೂ ಒಂದು ಪಕ್ಷ ಫೋನ್ ಮಾಡೋದು ಆದರೆ ರಾತ್ರಿ 8 ಗಂಟೆಯಿಂದ 9 ಗಂಟೆ ಒಳಗಡೆ ಒಂದು ಮೆಸೇಜ್ ಮಾಡಿ, ಆಮೇಲೆ ಒಂದು ಮೆಸೇಜ್ ಮಾಡಿ ಖಂಡಿತ. ಆಮೇಲೆ ಬೇಕಾದ್ರೆ ಕಮ್ಯುನಿಕೇಷನ್ ಇದ್ದರೆ ನಾನು ಕೂಡ ಸಂಪರ್ಕಿಸ್ತೇನೆ. ತಮಗೆಲ್ಲರೂ ಕೂಡ ಒಂದು ಒಳ್ಳೆ ಪ್ರಯತ್ನ ಆಗಲಿ. ಈ ಥರದ ಮನೆಗಳ ಸಂಖ್ಯೆ ಜಾಸ್ತಿ ಆದಷ್ಟು ನಾವು ಮಾಡಿದ್ದಕ್ಕೂ ಮತ್ತು ತಾವುಗಳು ಮಾಡೋದಕ್ಕೂ ಸಾರ್ಥಕ ಅನಿಸುತ್ತೆ. ಹಾಗೆ ದೇವರಾಜ ರೆಡ್ಡಿ ಅವ್ರ ಸಲಹೆ ಮಾತ್ರ ತುಂಬ ನಾವು ನೆನ್ಪು ಮಾಡ್ಕೋಬೇಕು. ಮತ್ತು ನಾವಿಲ್ಲಿ ನೆನ್ಪು ಮಾಡ್ಕೋಬೇಕಾಗಿರೋದು ಜೊತೆಗೇ ನಮ್ಮ ಆರ್ಕಿಟೆಕ್ಚರ್ನು ಕೂಡ ನಾವು ನೆನ್ಪು ಮಾಡ್ಕೋಬೇಕು. ಮತ್ತು ನಮ್ಮ ಜೊತೆಗೆ ಇಡೀ ಟೀಮ್ ವರ್ಕು ಅವರೆಲ್ಲರೂ ಕೂಡ ಇದು ಒಂಥರ ಇಟ್ಟಿಗೆ. ಆಮೇಲೆ ಮುಖ್ಯವಾಗಿ ಏನಪ್ಪ ಅಂದರೆ ನಮ್ಮ ಮೇಸ್ತ್ರಿ ಗೊರವರ ನಿಂಗಪ್ಪ ಅಂತ ಹೇಳ್ಬಿಟ್ಟು ಅವ್ರ ಮೇಸ್ತ್ರಿನ ಯಾವತ್ತೂ ನಾವು ನೆನ್ಪು ಮಾಡ್ಕೊತೀವಿ. ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ ಈ ಮನೆಯಲ್ಲಿ. ಎಲ್ಲ ಇಡೀ ಟೀಮೇ ಪ್ಲಂಬಿಂಗ್ ಟೀಮ್ ಆಗಿದೆ. ಸೊ ನಮ್ಮ ಹಿಂದಿನ ನಮ್ಮ ಆರ್ಕಿಟೆಕ್ಚರ್ ಕೂಡ ಅವರು ಕೂಡ ನಮಗೆ ಸಲಹೆ ಕೊಟ್ಟಿದ್ದಾರೆ. ಅವರು ಕೂಡ ತರಬೇತಿಲಿರೋ ಪ್ರೊಫೆಸರ್ಗಳು, ಅಲ್ಲಿರ್ತಕ್ಕಂಥ ಉಪನ್ಯಾಸ ಕೊಟ್ಟಿರ್ತಕ್ಕಂಥವ್ರು, ಅವ್ರನ್ನೆಲ್ಲರೂ ಕೂಡ ನೆನ್ಪು ಮಾಡಬೇಕು. ಟೋಟಲಿ ಟೀಮ್ ವರ್ಕು. ಮನೆಗಳವರು ಓನರ್ ಕೂಡ ನಮಗೆ ಅವರು ಕೂಡ ಟೀಮಲ್ಲೇ ಸೇರ್ಕೊಳ್ತಾರೆ. ಎಲ್ಲರೂ ಕೈ ಜೋಡಿಸಿ ನಮ್ಮ ಪ್ಲಂಬಿಂಗು, ಎಲೆಕ್ಟ್ರಿಷಿಯನ್ಸು. ಆಮೇಲೆ ಎಲೆಕ್ಟ್ರಿಕ್ ವಿಚಾರಕ್ಕೆ ಬಂದರೆ ಇನ್ಬಿಲ್ಟೇ ಬಂದಿರೋದು. ಎಲ್ಲ ಗೋಡೆ ಕೊಯ್ದುಬಿಟ್ಟು ಎಲ್ಲ ಮಾಡಿಸೋದು ಆ ಪ್ರಕ್ರಿಯೆ ಏನಿಲ್ಲ. ಮಾಡ್ತಾನೆ ಎಲ್ಲ ಪ್ಲ್ಯಾನ್ ವಿತ್ ವೆಲ್ ಪ್ಲ್ಯಾನ್ಡಲ್ಲಿ ಮಾಡಿದಾಗ ಅವು ಕೂಡ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಮಾಡಿ, ಖಂಡಿತ ಮಾಡಿ, ಸಕ್ಸಸ್ ಆಗೇ ಆಗುತ್ತೆ. ಓಕೆ ಸರ್, ಧನ್ಯವಾದಗಳು ಮೇಡಮ್. ನಿಮಗೂ ಧನ್ಯವಾದಗಳು. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ. ಧನ್ಯವಾದಗಳು ಸರ್ ತಮಗೆ. ಓಪನಿಂಗ್ ಆದಮೇಲಂತೂ ಇನ್ನೂ ತುಂಬ ಅದ್ಭುತ ಕಾಣುತ್ತೆ. ಈಗಂತೂ ತುಂಬ ಖುಷಿ ಆಯಿತು. ಇದು ದೇಶಭಕ್ತಿ ಸ್ಪ್ರೆಡ್ ಆಗ್ತಾರೆ. ಒಳ್ಳೇದು ಮೇಡಮ್, ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ಸೊ ನಮ್ಮ ಇಡೀ ಮನೆ ಕನಸಿನ ಮನೆಗೆ ಸಾರ್ಥಕಗೊಳಿಸಲಿಕ್ಕೆ ಆ ಶಿಲ್ಪಿಗಳಿದ್ದಾಗೆ. ಸೊ ಏನು ಡಿಸೈನ್ ಮಾಡಲಿಕ್ಕೆ ನಮ್ಮ ಆರ್ಕಿಟೆಕ್ಚರ್ ಮತ್ತು ಇಂಜಿನಿಯರ್ ಇರ್ತಾರೋ ಅದ್ರ ಜೊತೆ ಕೈ ಕೂಡ ಭಾಳ ಸಾರ್ಥಕ ಆಗ್ಬಿಡ್ಬೇಕಲ್ವ. ಗೊರವರ ನಿಂಗಪ್ಪ ಅಂತೇಳಿ ಹರಪನಹಳ್ಳಿಯವರವರು ನಮ್ಮ ಜೊತೆಲಿದ್ದಾರೆ. ಅವರು ಈ ಮನೆ ಇವನ್ನು ಭಾಳ ವಿಶೇಷ ಏನಂತಂದರೆ ಅವ್ರ ಮನೇನ 8 ಲಕ್ಷ ರೂಪಾಯಿದಲ್ಲಿ ಇಡೀ ಕಡಿಮೆ ಬಡ್ಜೆಟಲ್ಲಿ ಅದ್ಭುತವಾಗಿರೋ ಮನೇನ ಕಟ್ಟಿದ್ದಾರೆ. ಅತ್ಯುತ್ತಮವಾಗಿರ್ತಂಥ ಪ್ರಯತ್ನ ಮಾಡಿದ್ದಾರೆ. ಆ ಮನೆ ನೋಡಿ ನಮಗೆ ಈ ಮೇಸ್ತ್ರಿ ನಮಗೆ ಮನೆ ಕಟ್ಲಿಕ್ಕೆ ಸರಿ ಅಂತ ಅನ್ಸ್ದಾಗ ಅವ್ರ ಜೊತೆಗೆ ನಾವು ಟೈಪ್ ಆಗಿದೆ. ಜೊತೆಗೆ ಈ ಮನೆ ಕಟ್ಟಲಿಕ್ಕೆ ನಮ್ಮ ಮನೆ ಹಿರಿಯರು ಕೂಡ ಸಹಕಾರ ಇದೆ. ನಮ್ಮ ತಾಯಂದರು ಇದ್ದಾರೆ, ಅವರು ಜೊತೆಗೆ ನಮ್ಮ ಮಾವಂದರು ಇದ್ದಾರೆ. ಅವರೆಲ್ಲರೂ ಕೂಡ ಆಶೀರ್ವಾದದಿಂದನೇ, ಅವ್ರ ಸಹಕಾರದಿಂದನೇ ಈ ಮನೆ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆಗಳಾಯಿತು, ಕಾರಣ ಕೂಡ ಆಯಿತು. ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಚಿಕ್ಕಮ್ಮ ಅಂತೇಳಿ, ಮುರಳೀಧರ ನನ್ನ ಮಗ ಅವರು. ನನ್ನ ಮಗ ಕನಸಿನ ಮನೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ತುಂಬ ಆಸೆ. ಅಂದರೆ 2 ವರ್ಷ ಬರೀ ಮನೆ ನೋಡೋದಕ್ಕೆ 1 ವರ್ಷ ತೊಗೊಂಡಿದ್ದಾನೆ, ಕಟ್ಲಿಕ್ಕಲ್ಲ. ಬರೇ ನೋಡಿ ಸೊಸೆ ಮಗ ಎಲ್ಲಿರ್ತ ಅಲ್ಲೆಲ್ಲ ಓಡಾಡಿದ್ದಾರೆ. ಇಡೀ 1 ವರ್ಷ ಎಲ್ಲ ನೋಡಿ ಈ ಥರ ನನ್ನ ಮನೆ ಕಟ್ಟಲೇಬೇಕು ಅಂದ. ಆಯಿತು ಅವನಿಗೆ. ಆಮೇಲೆ ಬೇರೆಲ್ಲ ಇದು ಎಂಥ ಮನೆ ಕಟ್ತಾನೆ, ಇದು ಸೀಮೆಗಿಲ್ ಮನೆ ಅಂತ ಹೇಳಿದ್ರು. ಆದರೂ ನನ್ನ ಮಗ ಯಾರ ಮಾತು ಏನು ಕೇಳಲ್ಲ, ಇಷ್ಟೇ ಬರಲಿ, ನಾನು ಈ ಕನಸಿನ ಮನೆ ನಾನು ಕಟ್ಟಲೇಬೇಕು, ನಾನು ಮಾಡಲೇಬೇಕು ಅಂದ. ನನ್ನ ಮಗ ಇವತ್ತು ಮನೆ ಕಟ್ಟಿದ ಮಗ ಸೊಸೆ ನೋಡಿ ಹೆಮ್ಮೆ ಆಗುತ್ತೆ. ಇದೇ ಥರ ಬೇರೆ ತಾಯಂದ್ರಲ್ಲಿ ಮಕ್ಕಳಿದ್ರೆ ಕಟ್ಟಲೇಬೇಕು ಅನ್ನೋ ಮನಸ್ಸಿದ್ರೆ ರಿಸ್ಕ್ ತುಂಬ ರಿಸ್ಕ್ ಆಗುತ್ತೆ. ಬಂದು ನೋಡಿ ಕೇಳಬೇಕು ಅಂದರೆ ರಿಸ್ಕ್ ಅಂದರೆ ಅದು ಹೇಳೋಕ್ಕಾಗಲ್ಲ ಬಿಡ್ರಿ, ಅದು ಮಾಡಿದ್ರೆ ಗೊತ್ತಿರುತ್ತೆ ಅಷ್ಟೆಲ್ಲ ರಿಸ್ಕ್ ಸಾಗಿರುತ್ತೆ. ಆಮೇಲೆ ಅವರು ಡ್ಯೂಟಿ ಮಾಡ್ಕೊತಲ್ಲ, ರಿಸ್ಕ್ ತೊಗೊಂಡು ಪ್ರತಿಯೊಬ್ಬರಿಂದಲೂ ಇದು ಮಾಡಿಕೊಂಡು ನನ್ನ ಮಗ ಮನೆ ಕಟ್ಟಿದ್ದೀನಿ. ಇವತ್ತು ನಾನು ಹೇಳ್ಬೇಕಂದ್ರೆ ನನ್ನ ಮಗ ಕನಸಿನ ಮನೆ ಕಟ್ಟಿದ್ದಕ್ಕೆ ನಾನು ತುಂಬ ಖುಷಿ ಪಡ್ತಾ ಇದ್ದೀನಿ. ನನ್ನ ಮನೆ ಅಂತ ನನಗೆ ತುಂಬ ಸ್ವಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ನನ್ನ ಮಗ ಮಣ್ಣಿನ ಮನೆ ಕಟ್ಟಿರೋದಲ್ಲ ಅಂತ ಹೇಳ್ಬಿಟ್ಟು ಬೇರೆ ಕೇಳಿ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವ್ರು ಬಂದು ನೋಡಬೇಕು. ನಾವು ಬಾಯಿಂದ ಎಷ್ಟೇ ಹೇಳ್ತೀವಿ ಅಂದ್ರೆ ಗೊತ್ತಲ್ಲ, ಹೇಳೋಕ್ಕಾಗಲ್ಲ. ಅವ್ರು ಬಂದು ಕಣ್ಣಿನ ನೋಡಿ ಗೊತ್ತಾದ್ರೆ ಇದು ಮಣ್ಣಿನ ಮನೆ ಅಂತೇಳಿ ಅನಿಸುತ್ತೆ. ಎಷ್ಟು ಅದು ತುಂಬ ಕಷ್ಟ ಕಂಡ್ರೆ ಅವರೆಲ್ಲ ಅಷ್ಟೆಲ್ಲ ಮಾಡಿ ಭಾಳ ಶ್ರಮ ಪಟ್ಟಿದ್ದಾರೆ. ಅದು ಹೇಳಿಲ್ಲ, ಒಂದು ವಿಗ್ರಹ ಮಾಡ್ಬೇಕಾದ್ರೆ ಎಷ್ಟು ಉಳಿ ಏಟ್ಬಿಟ್ಟು ಆ ಥರ ಬಿದ್ದು ಈ ಥರ ವಿಗ್ರಹ ಥರ ಆಗಿ ಮಣ್ಣಿನ ಮನೆ ನನ್ನ ಮಗ ಕಟ್ಟಿದ್ದಾನೆ. ನನಗಂತೂ ಭಾಳ ಸಂತೋಷ ಆಯ್ತು. ನಮ್ಮ ಅವರು ಇದ್ರ ಬಗ್ಗೆ ತಿಳ್ಕೊಂಡು ಮಾಡಿದ್ರೆ ಇನ್ನೂ ನಿಮ್ಗೆ ಗೊತ್ತಿದೆ ಅಲ್ವಾ, ಸುಮ್ಮನೆ ಭಾಳ ಚೆನ್ನಾಗಿ ಬರ್ತದೆ. ನನ್ನ ಹೆಸರು ನಿಂಗರಾಜ್ ಅಂತೇಳಿ ಸರ್, ಹರಪನಹಳ್ಳಿ ತಾಲೂಕು ಓಬಳಾಪುರ ನಮ್ಮೂರು. ಬಂದುಬಿಟ್ಟು ನಾನು ಹೊಸದುರ್ಗದಲ್ಲಿ ಕೆಲಸ ಮಾಡ್ತಾಯಿದ್ದೆ ಮೊದಲು. ಆಮೇಲೆ ಸಾರು ಪರಿಚಯ ಆಯಿತು ಹೊಸದುರ್ಗದಲ್ಲಿ. ನಂಬರು ರಾಜೇಶ್ ಅರ್ಜುನದಿಂದ ತೊಗೊಂಡಿದ್ರು. ಅವ್ರನ್ನ ಭೇಟಿ ಮಾಡಿ ನಮ್ಮ ಮನೆಯೆಲ್ಲ ನೋಡಿಬಿಟ್ಟು ಅವ್ರಿಗೆ ತುಂಬ ಖುಷಿಯಾಗಿ ಆಮೇಲೆ ನೀವೇ ಮಾಡಬೇಕು ಅಂತೇಳಿ ಭಾಳ ಪ್ರೆಜರ್ ಹಾಕಿದ್ರು. ತಾಳ್ಮೆಯಿಂದನೂ ಭಾಳ ಇವರು ಮನೆ ಕಟ್ತಾರೆ ಅನ್ನೋ ಒಂದು ಇವರು ಮುಖದಲ್ಲಿ ನಮಗೆ ಕಾಣಿಸಿತ್ತು ಸರ್. ಆವಾಗ ಇವ್ರ ಮನೆ ಕಟ್ಟಿಸ್ತಾರ ಅಂತ ನಮಗೆ ನಂಬಿಕೆ ಬಂತು. ತುಂಬ ಜನ ಬರ್ತಾರೆ, ನೋಡ್ತಾರೆ, ತುಂಬ ಮಾತಾಡ್ತಾರೆ, ಹಿಂಗೆ ಅಂತ ಎಲ್ಲ ಹೇಳ್ತಾರೆ ಸರ್. ಆದರೂ ಯಾರು ಕಟ್ಟೋಕ್ಕಾಗಲ್ಲ. ಸುಮ್ಮನೆ ಕೋಟಿಗೊಬ್ಬರು ಲಕ್ಷಕ್ಕೊಬ್ಬರು ಈ ಥರ ಮಾಡಲೇಬೇಕಂತ ಸರ್ಚ್ ಮಾಡಿದ್ರೆ ಮಾತ್ರ ಇದು ಮಾಡೋಕ್ಕೆ ಸಾಧ್ಯ ಸರ್.
ಸುಮ್ಮನೆ ಎಲ್ಲ ಬಂದು ನೋಡಿದಾರೆಲ್ಲ ಮಾಡೋಕ್ಕಾಗಲ್ಲ ಸರ್. ಇವ್ರು ನೋಡಿದ ತಕ್ಷಣವೇ ಇವರು ಮಾಡ್ತಾರಂತ ನನಗೆ ತುಂಬ ಭರವಸೆ ಬಂತು ಸರ್. ಆವಾಗ ಇದನ್ನ ಮಾಡಿಕೊಡ್ತೀವಿ ಸರ್ ಅಂತ ಹೇಳಿ ಇವರು ಟೈಮ್ ನಮಗೆಲ್ಲ ಕೊಟ್ಟು ಸಹಕಾರ ಮಾಡೋದಕ್ಕೆ ಮಾಡೋಣ ಅಂತ ತೀರ್ಮಾನ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಸರ್. ಹಾಂ ಮಾಸ್ಟರ್ಗೆ ಮೊದಲನೇ ದಿವಸ ಏನು ಉತ್ಸಾಹ ಇತ್ತಲ್ಲ, ಇವತ್ತಿನ್ನೂ ಜಾಸ್ತಿ ಆಗ್ತಾ ಇದೆ. ಹೌದು ಸರ್. ಎಲ್ಲರಿಗೂ ಮನೆ ಮುಗಿಯೋದ್ರೊಳಗೆ ಎಷ್ಟು ದುಡ್ಡು ಖರ್ಚಾಗ್ಬಿಡ್ತು ಅಂತೇಳಿ ಸಪ್ಪೆ ಮುಖ ಆಗಿದ್ರೆ ಹಿಂಗಿರ್ಬೇಕು ಅನ್ನೋ ಕನಸಿದೆಯಲ್ಲ, ಅದು plus point. ಅವ್ರದ್ದು ತುಂಬ ಸಹಕಾರ ಇದೆ ಸರ್. ಮೇನು ಹೇಳ್ಬೇಕಂದ್ರೆ ಅವ್ರದ್ದೇನ ಸರ್, ಭಾಳ ತಾಳ್ಮೆಯಿಂದ ಇರೋದಿದೆಯಲ್ಲ, ಅದು ಎಲ್ಲರಿಗೂ ಸಿಗಲ್ಲ ಸರ್. ಆ ಥರ ಹೌದು. ಮನೇನು ಅಷ್ಟು ಚೆನ್ನಾಗಿ ಕಾರಣ ಹೌದು ಸರ್, ಅದೇ ತಾಳ್ಮೆನೇ ಕಾರಣ ಸರ್ ಅದಕ್ಕೆ. ಆಗಲಿ. ಥ್ಯಾಂಕ್ ಯು ಸರ್. ನೀರಿಗಿಸುವ ಕೆಲಸ ಒಂದು ಸಮುದಾಯದ ಪ್ರಯತ್ನ ಆಗಬೇಕು. ಥ್ಯಾಂಕ್ಸ್ ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಭಾಳ ಒಳ್ಳೆ ಪ್ರಯತ್ನ ಮಾಡ್ತಿದ್ದಾರೆ ಸರ್. ಯಾಕಂದರೆ ಎಷ್ಟು ನಾವು ಬಯಸೋದು